ಆತ್ಮೀಯರೇ, ಪ್ರಬುದ್ಧವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಗಣೇಶ್ ಬೆಳ್ಳಿ. ಈ ಸಂಚಿಕೆಯಲ್ಲಿ ಮನುಷ್ಯನಿಗೆ ಸಂಪತ್ತು ಹೆಚ್ಚಾದಷ್ಟು ಸಾಕು ಎನ್ನುವ ಭಾವನೆ ಬರುವುದಿಲ್ಲ ಏಕೆ ಎನ್ನುವ ಬಗ್ಗೆ ವಿಚಾರವನ್ನು ಹಂಚಿಕೊಳ್ಳೋಣ. ಪ್ರಪಂಚದಲ್ಲಿ ಬದುಕುವುದಕ್ಕೆ ಹಣ ಬೇಕೇ ಬೇಕು. ಹಾಗೆಂದು ಹಣವನ್ನು ಹೇಗೆ ಗಳಿಸಬೇಕು ಎನ್ನುವುದು ಮುಖ್ಯ ವಿಷಯ. ಅವರವರು ಕಂಡುಕೊಂಡ ಮಾರ್ಗದಲ್ಲಿ ಎಲ್ಲರೂ ಹಣ ಗಳಿಸುತ್ತಾರೆ. ಹಣ ಗಳಿಕೆ ಅತಿಯಾಗಿ ಮಿತಿಮೀರಿದರೂ ಸಹ ಸಾಕು ಎನ್ನಿಸುವುದಿಲ್ಲ ಮನುಷ್ಯನಿಗೆ ಏಕೆ ಎಂಬ ಪ್ರಶ್ನೆ ತುಂಬಾ ದಿನಗಳಿಂದ ಕಾಡ್ತಾ ಇದೆ. ಇದಕ್ಕೇನು ಕಾರಣ? ಹಣದ ಮೋಹ ಹೆಚ್ಚುತ್ತಾ ಹೋಗುವುದಕ್ಕೆ ಮಾನಸಿಕ ಕಾರಣಗಳೇನು ಎಂಬ ವಿಷಯಕ್ಕೆ ಬಂದರೆ, ಮನುಷ್ಯನ ಮನಸ್ಸು ಪ್ರಾಣಿ, ಪಕ್ಷಿ, ಇತರೆ ಜೀವ ಸಂಕುಲಗಳಿಗಿಂತ ಭಿನ್ನವಾಗಿದೆ. ಮನುಷ್ಯನ ಮೆದುಳು ಪ್ರಬಲವಾಗಿ ಬೆಳೆದಿದೆ. ಈ ಬೆಳವಣಿಗೆ ಮನುಷ್ಯನ ಮೆದುಳಿನ ನ್ಯೂರಾನ್ಗಳ ಸಂಪರ್ಕಗಳಲ್ಲಿ ಅಡಗಿದೆ. ಕಾಡು ಕೋಣದ ಮೆದುಳು ತುಂಬಾ ಚಿಕ್ಕದಾಗಿದೆ, ಟೆನಿಸ್ ಬಾಲ್ನಷ್ಟು ಚಿಕ್ಕದಾಗಿದೆ. ಅದು ಆಹಾರವನ್ನು ತಿನ್ನುವುದನ್ನಷ್ಟೇ ಹುಡುಕುವುದು, ತಿನ್ನುವುದನ್ನಷ್ಟೇ ಅದರಲ್ಲಿ ಸಂಪರ್ಕಗಳಿದ್ದಾವೆ, ನ್ಯೂರಾನ್ಗಳ ಸಂಪರ್ಕ ಇದೆ. ಮೆದುಳಿನ ಬೆಳವಣಿಗೆ ಅಷ್ಟು ಚಿಕ್ಕದಾಗಿದೆ, ಯಾಕಂದ್ರೆ ಮೆದುಳೇ ಟೆನಿಸ್ ಬಾಲ್ನಷ್ಟಿದೆ. ಆದರೆ ನಮ್ಮ ಮೆದುಳು ಹಾಗಲ್ಲ, ಇದರಲ್ಲಿ ಸಾಕಷ್ಟು ಸಂಪರ್ಕಗಳು ಇದ್ದಾವೆ. ಈ ಮೆದುಳಿನ ನ್ಯೂರಾನ್ಗಳ ಸಂಪರ್ಕಗಳಲ್ಲೇ ಎಲ್ಲ ರಹಸ್ಯ ಅಡಗಿದೆ. ಒಂದು ವಿಷಯಕ್ಕೆ ಮನುಷ್ಯ ಸ್ಟಿಕನ್ ಬದ್ಧನಾದ್ರೆ ಅದು ಅವನ ಮೆದುಳಿನಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಆದಂತೆ ಆಗುತ್ತದೆ. ಮನುಷ್ಯನ ಮೆದುಳಿನಲ್ಲಿ ನ್ಯೂರಾನ್ಗಳ ಸಂಪರ್ಕ ನಿರಂತರವಾಗಿ ಬದಲಾಗುತ್ತಿರುತ್ತದೆ. ಆದರೆ ಒಮ್ಮೆ ಒಂದು ವಿಷಯಕ್ಕೆ ಬದ್ಧನಾದ ಮೇಲೆ ಆ ಸಂಪರ್ಕ ನಿರಂತರವಾಗಿ ಕೂಡ್ಕೊಳ್ತದೆ. ಅಂದ್ರೆ ಒಂದು ಮನೆಯಲ್ಲಿ ಒಂದು ಸ್ವಿಚ್ ಬೋರ್ಡ್ ಇದೆ. ಸ್ವಿಚ್ ಹಾಕಿದಾಗ ಬೆಳಕು ಬರ್ತದೆ. ಆ ಸ್ವಿಚ್ ಬೋರ್ಡ್ನಲ್ಲಿ ಸ್ವಿಚ್ ಅನ್ನ ತೆಗೆದು 2 ವೈರನ್ನ ಜೋಡಿಸ್ಬಿಟ್ರೆ, ಎಲೆಕ್ಟ್ರಿಕಲ್ ವೈರನ್ನ, ಆಗ ಬೆಳಕು ನಿರಂತರವಾಗಿ ಉರಿಯುವ ರೀತಿ ಈ ಶಾರ್ಟ್ ಸರ್ಕ್ಯೂಟ್ಗಳು, ಅಂದ್ರೆ ಸ್ವಿಚ್ ಇಲ್ಲದ ಒಂದು ಸಂಪರ್ಕ ನ್ಯೂರಾನ್ಗಳ ನಡುವೆ ಆಗ್ತದೆ. ಈ ಶಾರ್ಟ್ ಸರ್ಕ್ಯೂಟ್ ಆಗುವುದು ಕುಡುಕರಲ್ಲಿ, ಡ್ರಗ್ಸ್ ಎಡಿಟ್ಗಳಲ್ಲಿ, ಡ್ರಗ್ಸ್ ತೆಗೆದುಕೊಳ್ಳುವವರು ಏನು ಎಡಿಟ್ ಆಗ್ತಾರೆ, ಅದು ಹಣ ಗಳಿಸುವಿಕೆ ವಿಚಾರದಲ್ಲೂ ಹಾಗೆ ಆಗ್ತದೆ. ಹಣ ಗಳಿಕೆಯ ಎಡಿಷನ್ ಒಮ್ಮೆ ಆದ ಮೇಲೆ ಅದು ನಿರಂತರ ನ್ಯೂರಾನ್ ಸಂಪರ್ಕವಾಗಿ ಉಳ್ಕೊಂಡ್ಬಿಡ್ತದೆ ಮೆದುಳಿನಲ್ಲಿ. ಮೆದುಳಿನಲ್ಲಿ ಹಣ ಗಳಿಸಬೇಕು ಎನ್ನುವ ನ್ಯೂರಾನ್ನ ಸಂಪರ್ಕ ಕೊಂಡಿ ಫೆವಿಕಾಲ್ ಹಾಕಿ ಅಂಟಿಸಿದಂತೆ ನಿರಂತರವಾಗಿ ಬೆಳೆಯುತ್ತಾ ಹೋಗುತ್ತದೆ. ಇನ್ನೊಂದು ಆಂಗಲ್ನಲ್ಲಿ ಆಧ್ಯಾತ್ಮಿಕವಾಗಿ ನೋಡುವುದಾದ್ರೆ, ಮನುಷ್ಯನೊಳಗೆ ಆತ್ಮ ಭಾವನೆ ಅಂತ ಒಂದಿದೆ ಹೇಳ್ತಾರೆ ಆಧ್ಯಾತ್ಮಿಕವಾಗಿ. ಈ ಆತ್ಮ ದೇಹದೊಳಗೆ ಇದ್ದು ದೇಹದ ಮೂಲಕ ಭಾವನೆಗಳಾಗಿ ಹೊರಹೊಮ್ಮುತ್ತದೆ. ಈ ಭಾವನೆಗಳೇ ಬದುಕಿನ ಸೌಂದರ್ಯ ಮತ್ತು ಬಂಧನವಾಗಿದೆ. ಒಮ್ಮೆ ಬಂದಿಯಾದ ಮೇಲೆ ಬಿಡುಗಡೆಯಾಗುವವರೆಗೆ ಆ ಬಂಧನದೊಳಗೆ ಸುಖವನ್ನು ಕಂಡುಕೊಳ್ಳಬೇಕಾಗುತ್ತದೆ. ಇದೇ ಆತ್ಮ ದೇಹದ ಬಂಧನದ ಒಂದು ವಿಷಯವಾಗಿದೆ. ಈ ಆತ್ಮ ಎನ್ನುವುದು ಪ್ರಕೃತಿಯ ಒಂದು ಭಾಗವಾಗಿದ್ದು ದೇಹದೊಳಗೆ ಸೇರಿಕೊಂಡು ಬಿಡುಗಡೆ ಹೊಂದಲು ಮಾರ್ಗದ ಹುಡುಕಾಟದಲ್ಲಿ ಪ್ರಯತ್ನಿಸುತ್ತಾ ಆ ಕಾರ್ಯದಲ್ಲಿ ಸೋತು ಹೋದಾಗ ಇಲ್ಲಿ ಬದುಕು ಅನಿವಾರ್ಯವಾಗಿ ಈ ದೇಹ ಭಾವನೆಗೆ, ಮಾನಸಿಕ ಸುಖಕ್ಕೆ ಜೋತು ಬೀಳುತ್ತದೆ. ಶಂಕರಾಚಾರ್ಯರ ನಿರ್ವಾಣ ಶತಕದಂತೆ ನಾನು ಗುರು ಅಲ್ಲ, ನಾನು ಶಿಷ್ಯನೂ ಅಲ್ಲ, ನಾನು ತಂದೆ ಅಲ್ಲ, ನಾನು ಏನು ಅಲ್ಲ 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 ನಾನು ದೇವಲ್ಲ, ಹೀಗೆ ಈ ಸ್ಥಿತಿಗೆ ಮನಸ್ಸು ಹೋಗದೇ ಇದ್ದಾಗ ಲೌಕಿಕದ ಭೋಗಗಳೇ ಬದುಕಾಗುತ್ತದೆ. ಈ ಲೌಕಿಕದ ಭೋಗಗಳಿಗೆ ಹಣ ಮಾಧ್ಯಮವಾಗಿದೆ. ಆಗ ಹಣ ಗಳಿಸುವಿಕೆ ಪ್ರಾರಂಭದಲ್ಲಿ ಅನಿವಾರ್ಯವಾಗಿ, ನಂತರದಲ್ಲಿ ಬಯಕೆಗಳು ಹೆಚ್ಚಾಗುತ್ತಾ ಹೋದಂತೆ ಹಣ ಗಳಿಕೆ ಹೆಚ್ಚು ಹೆಚ್ಚು ಬೇಕೆನಿಸುತ್ತದೆ. ಮೂರನೇ ಆಂಗಲ್ನಲ್ಲಿ, ಆಯಾಮದಲ್ಲಿ ಯೋಚಿಸಿದರೆ, ಪ್ರಕೃತಿಯಿಂದ ಬಂದ ನಾವುಗಳು ಪ್ರಕೃತಿಯ ಒಂದು ಸಣ್ಣ ಭಾಗವಾಗಿದ್ದು ಹಣ, ಅಂತಸ್ತು, ಆಸ್ತಿ ಹೆಚ್ಚುತ್ತಿದ್ದಂತೆ ಇಡೀ ಪ್ರಕೃತಿ ನನ್ನದೇ ಎಂಬ, ಎಲ್ಲವನ್ನೂ ನಾನು ಪಡೆಯಬೇಕು, ನನ್ನ ಒಡೆತನಕ್ಕೆ ಸೇರಬೇಕು ಎಂಬ ಆಕಾಂಕ್ಷೆ ಪ್ರಾರಂಭವಾಗುತ್ತದೆ.
ಸಾಮ್ರಾಜ್ಯ ಕಟ್ಟಿದ ಎಲ್ಲ ರಾಜ ಮಹಾರಾಜರುಗಳು ಸಹ ಇದೇ ಭಾವನೆಯಲ್ಲಿ ಯುದ್ಧಗಳನ್ನು ಮಾಡುತ್ತಿದ್ದರು. ಇದು ಎಲ್ಲರಲ್ಲಿಯೂ ಇರುತ್ತದೆ. ಆದರೆ ಕೆಲವರಿಗೆ ಅವಕಾಶ ಸಿಗುತ್ತದೆ, ಕೆಲವರಿಗೆ ಅವಕಾಶ ಸಿಗುವುದಿಲ್ಲ. ಅವಕಾಶ ಸಿಕ್ಕವರ ಮನಸ್ಸು ತಾನು ಶಾಶ್ವತ, ನನಗೆ ಸಾವಿಲ್ಲ, ಸಂಪೂರ್ಣ ಜಗತ್ತು ನನ್ನದು, ನನ್ನದಾಗಬೇಕು ಎನ್ನುವ, ದೋಚುವ, ತನ್ನ ಒಡೆತನದೊಳಗೆ ತೆಗೆದುಕೊಳ್ಳಬೇಕು ಎನ್ನುವ ಮನಸ್ಥಿತಿಗೆ ಹೊರಟು ಹೋಗ್ತಾನೆ. ಇಲ್ಲಿ ಅವನ ಆತ್ಮ ಜಾಗೃತಿ ಈ ಜಗತ್ತೇ ನಾನು, ಆದ್ದರಿಂದ ಇಡೀ ಜಗತ್ತು ನನ್ನದಾಗಬೇಕು ಎಂದುಕೊಳ್ಳುತ್ತದೆ. ಆಗ ಬೇರೆಯವರಿಗೆ ದಾನ ಮಾಡುವ, ಹಂಚಿ ತಿನ್ನುವ ಮನಸ್ಥಿತಿ ಹೊರಟು ಹೋಗುತ್ತದೆ. ಸಂಪತ್ತು ಹೆಚ್ಚಾದಷ್ಟು ಮತ್ತಷ್ಟು ಸಂಪತ್ತುಗೊಳಿಸಬೇಕು, ಸಮಾಜವನ್ನು, ಪ್ರಕೃತಿಯನ್ನು ದೋಚುವ ಮನಸ್ಥಿತಿಗೆ ಹೋಗುತ್ತಾನೆ. ನೀವು ಒಮ್ಮೆ ಈ ಸುಳಿಗೆ ಸಿಕ್ಕಿ ಹಾಕಿಕೊಂಡ್ರೆ ಮತ್ತೆ ಸಾಯುವವರೆಗೆ ಹೊರಬರಲಾಗುವುದಿಲ್ಲ. ಅಪರೂಪಕ್ಕೆ ಕೆಲವರು ಅಪವಾದ ಎಂಬಂತೆ ತ್ಯಾಗ ಮಾಡಿ ಸನ್ಯಾಸಿಗಳಾಗ್ತಾರೆ, ಆಸ್ತಿ ಮನೆಯನ್ನೆಲ್ಲ ಬಿಟ್ಟು. ಅಪರೂಪಕ್ಕೆ ಒಂದೊಂದು ನಿದರ್ಶನ ಕಾಣಬಹುದು. ಆದರೆ ಹೆಚ್ಚು 99% ಒಮ್ಮೆ ಬದುಕಿನ ಅಗತ್ಯತೆಗೆ ಹಣ ಗಳಿಸಬೇಕು ಎನ್ನುವ ಭಾವನೆಗೆ ಒಳಗಾದಾಗ ನೀತಿ, ನಿಜಾಯಿತಿ, ಒಂದು ಮಾರ್ಗ, ನೈತಿಕತೆ ಮಾರ್ಗ ಎಲ್ಲವನ್ನೂ ಮರೆತು ಬಿಡಬೇಕಾಗ್ತದೆ. ಯಾಕೆ ಕೇಳಿದ್ರೆ ಈ ಸಮಾಜದಲ್ಲಿ ಗಳಿಸುವಿಕೆ ಮುಖ್ಯವೇ ವಿನ ಗುರಿ ಮುಖ್ಯವೇ ವಿನ ಗುರಿಯ ಕಡೆ ಹೋಗುವ ಮಾರ್ಗ ಮುಖ್ಯವಲ್ಲ. ಆ ಮಾರ್ಗವನ್ನ ಅನುಸರಿಸಿ, ನೈತಿಕ ಮಾರ್ಗವನ್ನೇ ಅನುಸರಿಸಿ ಗಳಿಸ್ಲಿಕ್ಕೆ ಆಗುವುದಿಲ್ಲ ಎನ್ನುವ ಭಾವನೆಯೂ ಬರ್ತದೆ. ಆಗ ತಾನು ಹೇಗಾದರೂ ಸರಿ ಸಮಾಜದಲ್ಲಿ ಶ್ರೀಮಂತನಾಗಬೇಕು, ತನಗೆ ಗೌರವ ಬೇಕು, ಇಂಥ ಭಾವನೆಗಳು ಅವನಲ್ಲಿ ಬೆಳೀತಾ 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 ಹಣದಿಂದ ಎಲ್ಲವನ್ನೂ ಕೊಳ್ಳಬಹುದು ಎನ್ನುವ ಭಾವನೆ ಅವನಲ್ಲಿ ಜಾಗೃತ ಆಗುತ್ತೆ. ಇದಕ್ಕೆ ಆತ್ಮಜಾಗೃತಿಯ ತೀರಾ ಅಗತ್ಯ ಇದೆ. ಆತ್ಮ ಜಾಗೃತಿ ಆದಾಗ ಆ ಸ್ಥಿತಿಗೆ ಹೋಗುವುದಿಲ್ಲ. ಆದರೆ ಆತ್ಮ ಜಾಗೃತಿ ಆಗದೆ ಇದ್ದಾಗ ದೇಹ ಭಾವನೆಯೊಳಗೆ ಆತ್ಮ ಕೆಲಸ ಮಾಡುವಂತ ಈ ಸಂದರ್ಭದಲ್ಲಿ ಸಹಜವಾಗಿ ಪ್ರತಿಯೊಬ್ಬರು ಸಮೇತ ಹಣ ಗಳಿಸುವುದೇ ಗುರಿಯಾಗಿಟ್ಕೊಂಡು ಕೆಲಸ ಮಾಡ್ತಾರೆ. ಅದಕ್ಕೆ ಎಲ್ಲ ರೀತಿಯ ತಂತ್ರಗಳನ್ನು ಮಾಡ್ತಾರೆ. ಇದು ಲೌಕಿಕದ ಬದುಕು. ಈ ಲೌಕಿಕದ ಬದುಕಿಗೆ ಅದು ತೀರಾ ಅಗತ್ಯವಾಗ್ತದೆ. ಅದಕ್ಕಾಗಿ ಎಲ್ಲವನ್ನು ಆತ ಮಾಡಬಾರದನ್ನೆಲ್ಲ ಮಾಡುವಂತ ಸ್ಥಿತಿಗೆ ಹೋಗ್ತಾನೆ. ಹಾಗಾಗಿ ಸಂಪತ್ತು ಎನ್ನುವುದು ಹೆಚ್ಚಾದಷ್ಟು ಮತ್ತಷ್ಟು ತನ್ನದಾಗಬೇಕು ಎನ್ನುವ ಭಾವನೆ ಅವನಲ್ಲಿ ಬೆಳೀತಾ ಹೋಗ್ತದೆ. ಇದೊಂದು ರೀತಿ ಮಾನಸಿಕ ಕಾಯಿಲೆ ಅಂತ ಹೇಳಿದ್ರು ಹೇಳ್ಬೋದು. ಒಂದು ಅಡಿಷನ್ ಅಥವಾ ಒಂದು ರೀತಿಯ ಶಾರ್ಟ್ ಸರ್ಕ್ಯೂಟ್ ಆದಂತೆ ಮೆದುಳಿನಲ್ಲಿ, ನ್ಯೂರಾನ್ಗಳಲ್ಲಿ. ಅನಿಸಿಕೆ, ಅಭಿಪ್ರಾಯವನ್ನು ಹೇಳಿ. ನನ್ನ ಅನಿಸಿಕೆಯನ್ನು ನಾನು ಹೇಳಿದ್ದೇನೆ. ಇದು ನನ್ನ ಚಿಂತನೆ, ನನ್ನ ಧ್ಯಾನ, ನನ್ನ ಆಲೋಚನೆಗಳ ಮೇಲೆ ನನ್ನ ಅನಿಸಿಕೆಗಳನ್ನು ಹೇಳಿದ್ದೇನೆ. ನೀವು ಕಾಮೆಂಟ್ ಮಾಡಿ ತಿಳಿಸಿ. ಸರಿ ತಪ್ಪುಗಳನ್ನು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ. ನಾನು ಈ ಹಿಂದೆ ಪ್ರಬುದ್ಧವಾಣಿ ಪತ್ರಿಕೆಯಲ್ಲಿ ವೈದ್ಯ ಲೋಕದ ಅಚ್ಚರಿ, ದುರಾಸೆಯ ನಿಯಂತ್ರಣಕ್ಕೆ ಬರಲಿದೆ ಇಂಜೆಕ್ಷನ್ ಎನ್ನುವ ಲೇಖನ ಬರೆದಿದ್ದೆ. ಆ ಲೇಖನದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ.